ಪ್ರೀತಿಯ ಹೊಸ ಜೋಡಿ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಇಂದು ನಿಮ್ಮ ಮುಂದೆ ತಂದಿದ್ದೇವೆ ಒಂದು ಶ್ರದ್ಧೆಯುತ ಓದುಗ ಸಂಸ್ಕೃತಿಯ ಹುಡುಗಿಯ ಪೂರ್ಣಿಮಾ ಎಂಬ ಪ್ರೊಫೈಲನ್ನು. ಅವಳು ಹೆಣ್ಮಕ್ಕಳಿಗೆ ರೋಲ್ ಮಾಡೆಲ್ ಆಗಬಲ್ಲ ಶಕ್ತಿ, ಮನಸ್ಸಿನ ಶಾಂತಿ, ಕಷ್ಟಪಟ್ಟು ದುಡಿಯುವ ಶೀಲವಿದೆ. ಇವರ ಹೆಸರನ್ನು ನಾವು ನೋಡೋದಾದ್ರೆ ಪೂರ್ಣಿಮಾ ಅಂತ. ವಯಸ್ಸು 26 ವರ್ಷ, ನಿವಾಸ ದಾವಣಗೆರೆಯ ಜಿಲ್ಲೆಯ ಒಂದು ಹಳ್ಳಿ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ವಿದ್ಯಾಭ್ಯಾಸವನ್ನು ನೋಡೋದಾದ್ರೆ D.Ed+ BA ಮುಗಿಸಿದ್ದೇನೆ ಎಂದು ತಿಳಿಸಿದ್ದಾರೆ. ಇವರ ಉದ್ಯೋಗವನ್ನು ನಾವು ನೋಡಿದ್ರೆ ಶಾಲೆಯಲ್ಲಿ ಭಾಗಕಾಲಿಕ ಶಿಕ್ಷಕರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಧರ್ಮ ಹಿಂದೂ ಧರ್ಮ, ಜಾತಿ ಲಿಂಗಾಯತ ಜಾತಿ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ವೈವಾಹಿಕ ಸ್ಥಿತಿಯನ್ನು ನೋಡೋದಾದ್ರೆ ಮದುವೆಯಾಗಿಲ್ಲ, ಒಂಟಿಯಾಗೇ ಇದ್ದೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ವಿದ್ಯಾಭ್ಯಾಸವನ್ನು ನಾವು ನೋಡಿದ್ರೆ D.Ed ಮುಗಿಸಿ BA ಮಾಡಿ ಗ್ರಾಮೀಣ ಭಾಗದಲ್ಲೇ ಶಾಲೆಗೆ ಹೋಗಿ ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ಬಡ ಕುಟುಂಬದ ಹಿನ್ನೆಲೆಯಲ್ಲಿದ್ದರೂ ಅಕ್ಷರದ ಬೆಲೆಯನ್ನು ತಿಳಿದವರು. ಹಾಗೆ ಇವರ ಕುಟುಂಬದ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ತಂದೆ ಕೃಷಿಕ, ತಾಯಿ ಮನೆ ಹೊಣೆಗಾರಿಕೆಯನ್ನು ಹೊಂದಿದ್ದಾರೆ. ಅವಳ ತಮ್ಮಂದಿರು ಇಬ್ಬರ ಜೊತೆ ಬೆಳೆದವರು. ಹೆಣ್ಣು ಮಗುವೆಂದರೆ ಹೊರೆಯಲ್ಲ, ಅದು ಹೊಣೆ ಎಂಬ ಮನೋಭಾವ ಇರುವಂತಹ ಮನೆಯವರು. ಹಾಗೆ ಇವರ ಹವ್ಯಾಸವನ್ನು ನಾವು ನೋಡೋದಾದ್ರೆ ಪುಸ್ತಕ ಓದುವುದು, ದೇವರ ಭಜನೆ, ಹಾಡು ಕೇಳುವುದು, ಅಡುಗೆ ಮಾಡುವುದು, ಮನೆಯ ಶುದ್ಧತೆ ಮಾಡುವುದು, ಮಕ್ಕಳ ನಗುವನ್ನು ನಡೆಸುವುದು, ಪರಿಸರದ ನೆಮ್ಮದಿ ಅವಳಿಗೆ ಇಷ್ಟ ಎಂದು ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಇವರು ಮದುವೆಯ ಬಗ್ಗೆ ಕೂಡ ಒಂದೆರಡು ಮಾತುಗಳನ್ನು ತಿಳಿಸಿದ್ದಾರೆ. ನನಗೆ ಹೆಣ್ಣು ಮಗನಂತೆ ಬದುಕಬಹುದಾದ ಗಂಡನು ಬೇಕು ಎನ್ನುತ್ತಾರೆ ಪೂರ್ಣಿಮಾ. ಅವನಿಗೆ ಬೇಕಾದಂತಹ ಲಕ್ಷಣಗಳು ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ಗ್ರಾಜ್ಯುಯೇಟ್ ಆಗಿರಲಿ, ಹಾಗೆ ಕುಡಿಯುವ ಚಟ ಇರಬಾರದು, ಒಡೆದವನಲ್ಲ ಎಂದು ಹೇಳಿಕೊಂಡಿದ್ದಾರೆ. ಮನೆಯ ಪ್ರೀತಿಯ ಮೌಲ್ಯ ಗೊತ್ತಿರಲಿ ಎಂದು ತಿಳಿಸಿದ್ದಾರೆ. ಶ್ರದ್ಧೆಯುಳ್ಳವನು ಆಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಇವರ ಜೀವನದ ನೋಟವನ್ನು ಕೂಡ ತಿಳಿಸಿದ್ದಾರೆ. ಪ್ರೀತಿ, ಗೌರವ, ಶ್ರದ್ಧೆ ಇರುತ್ತಿದ್ದರೆ ಮನೆ ಪರದೈಸ್ ಆಗಬಹುದು ಎಂಬ ನಂಬಿಕೆ ಇವಳದ್ದು. ಅವಳು ಗಂಡನನ್ನು ಸಾಥಿಯಾಗಿ ಸಂಗಾತಿಯಾಗಿ ನೋಡುತ್ತಾರೆ, ಮಾಲೀಕರಂತೆ ಅಲ್ಲ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ವೈಶಿಷ್ಟ್ಯಗಳನ್ನು ನಾವು ನೋಡೋದಾದ್ರೆ ಗ್ರಾಮೀಣ ಸಂಸ್ಕೃತಿಯ ಪ್ರಜ್ಞೆಯನ್ನು ಹೊಂದಿದ್ದಾರೆ. ಶಾಂತ ಸ್ವಭಾವದವರು, ಮಕ್ಕಳಿಗೆ ಪ್ರೀತಿಯಿಂದ ವ್ಯವಹರಿಸುವ ಗುಣವನ್ನು ಹೊಂದಿದ್ದಾರೆ. ಪ್ರಾಮಾಣಿಕ, ಸರಳ ಬದುಕು, ಹಾಗೆ ಕಳಿ ಮಾತುಗಳನ್ನು ಕೂಡ ಆಡುತ್ತಾರೆ. ಇವಳು ಹುಡುಗಿಯಲ್ಲ, ಒಬ್ಬ ಮನೆತನ ಕಟ್ಟಬಲ್ಲ ಹೆಣ್ಣು. ಇವಳ ನಗು ಮಾತ್ರವಲ್ಲ, ಇವಳ ಹೃದಯವೇ ನಿಮ್ಮ ಮನೆಯ ಬೆಳಕು ಆಗಬಹುದು ಎಂದು ಕೂಡ ತಿಳಿಸಿದ್ದಾರೆ. ಈ ಹುಡುಗಿ ನಿಮ್ಮ ಮನಸ್ಸಿಗೆ ನೆಚ್ಚಿದ್ರೆ ಅಥವಾ ಇವರ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.